ನಮಸ್ಕಾರಗಳು. ಕನ್ನಡ ಕೊರಳು ಚಿಂತನ ನಿಮಗಾಗಿ. ಷರತ್ತುಗಳಿಲ್ಲದ ಪರಿಶುದ್ಧ ಪ್ರೀತಿ ಮತ್ತು ಸಂಬಂಧ. ಈ ನೀತಿಕತೆಯನ್ನು ಕೇಳೋಣ. ಸಂಬಂಧಗಳು ಷರತ್ತುಬದ್ಧವಾಗಿರುತ್ತದೆ, ಆದರೆ ಪ್ರೀತಿ, ಒಲುಮೆ, ಗೆಳೆತನಗಳು ಹಾಗಲ್ಲ. ಷರತ್ತು ನಿಯಮಕ್ಕೆ ಒಳಪಟ್ಟರೆ ಅದು ಪ್ರೀತಿಯಾಗದು, ಗೆಳೆತನವಾಗದು. ಪ್ರೀತಿಯ ಸಂಬಂಧಗಳಲ್ಲಿ ನಾನು ಇದನ್ನು ಕೊಡುತ್ತೇನೆ, ನೀನು ಅದನ್ನು ನೀಡು ಎಂದಿರುವುದಿಲ್ಲ. ನೀನು ಅದು ಕೊಟ್ಟಿಲ್ಲ, ಹಾಗಾಗಿ ನಾನು ಇದನ್ನು ಕೊಡುವುದಿಲ್ಲ ಎಂಬುದೂ ಇರುವುದಿಲ್ಲ. ಪ್ರೀತಿ ಸದಾ ಪರಿಶುದ್ಧ. ನಮ್ಮ ಬದುಕನ್ನು ಕೂಡ ನಾವು ಷರತ್ತುಗಳಿಲ್ಲದೆ ಪ್ರೀತಿಸಬೇಕು. ಈ ಜಗತ್ತನ್ನು, ನಮ್ಮ ಸುತ್ತಮುತ್ತಲಿನವರನ್ನು, ನಿಸರ್ಗವನ್ನು ಕೂಡ ಲಾಭ ನಷ್ಟಗಳ ಹಂಗಿಲ್ಲದೆ ಪ್ರೀತಿಸಬೇಕು. ಇದಕ್ಕೊಂದು ಸುಂದರ ಕತೆ ಇದೆ, ಕೇಳೋಣ ಬನ್ನಿ. ಒಂದೂರಿನಲ್ಲಿ ಒಬ್ಬ ರೈತನಿದ್ದ. ಅವನಿಗೆ 2 ಮಕ್ಕಳು. ಸಣ್ಣಂದಿನಿಂದಲೇ ಇಬ್ಬರೂ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು. ದೊಡ್ಡವರಾದ ಮೇಲೆಯೂ ಅದನ್ನು ಮುಂದುವರಿಸಿದರು. ತಂದೆ ಮಕ್ಕಳ ಪರಿಶ್ರಮದಿಂದ ಆಸ್ತಿ ಹೆಚ್ಚಿತು, ಉತ್ಪಾದನೆಯೂ ವೃದ್ಧಿಸಿತು. ಕಾಲಾಂತರದಲ್ಲಿ ರೈತ ವೃದ್ಧನಾದಾಗ ಮಕ್ಕಳನ್ನು ಕರೆದು ಹೇಳಿದ, ಒಂದು ನೆನಪಿಡಿ, ನನ್ನ ಅವಸಾನವಾದ ಬಳಿಕ ನೀವು ಒಲುಮೆಯಿಂದ ಬಾಳಬೇಕು. ಆಸ್ತಿಯನ್ನು ಪಾಲು ಮಾಡಿಕೊಳ್ಳಬಾರದು, ಉತ್ಪಾದನೆಯನ್ನು ಹಂಚಿಕೊಳ್ಳಬೇಕು. ಸಮಯದ ಬಳಿಕ ವೃದ್ಧ ಮರಣಿಸಿದ. 2 ಮಕ್ಕಳು ಪಿತೃವಾಕ್ಯವನ್ನು ಶಿರಸ ವಹಿಸಿದರು. ಅವರಲ್ಲಿ ಒಬ್ಬನಿಗೆ ಮದುವೆಯಾಯಿತು, ಮಕ್ಕಳಾದರು. ಬದುಕು ಸುಖವಾಗಿ ಸಾಗುತ್ತಿತ್ತು. ಒಂದು ದಿನ ಒಂದು ಹುಳ ಹಾರಿ ಬಂದು ತಮ್ಮನ ತಲೆಯನ್ನು ಹೊಕ್ಕು ಒಂದು ಆಲೋಚನೆಯನ್ನು ಉಂಟು ಮಾಡಿತು. ಅಣ್ಣನಿಗೆ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ನಾನು ಒಂಟಿ. ಅಣ್ಣನಿಗೆ ಹೆಚ್ಚು ಉತ್ಪನ್ನದ ಅಗತ್ಯವಿದೆ. ನಾನು ಹೀಗೆಯೇ ಕೊಟ್ಟರೆ ಅವನು ತೆಗೆದುಕೊಳ್ಳಲಾರ. ಇದಕ್ಕಾಗಿ ತಮ್ಮ ಒಂದು ಉಪಾಯ ಮಾಡಿದ. ಪ್ರತಿದಿನ ತನ್ನ ಗೋದಾಮಿನಿಂದ ಕೆಲವು ಗೋಣಿ ಧಾನ್ಯವನ್ನು ಹೊತ್ತೊಯ್ದು ಅಣ್ಣನ ಗೋದಾಮಿನಲ್ಲಿ ಇರಿಸತೊಡಗಿದ. ಅದೇ ಹುಳ ಅಣ್ಣನ ತಲೆಯನ್ನು ಹೊಕ್ಕಿತು. ಆತ ಯೋಚಿಸಿದ, ನನಗೆ ಸಂಸಾರವಿದೆ, ಆದರೆ ತಮ್ಮ ಒಂಟಿ. ವಯಸ್ಸಾದ ಬಳಿಕ ಅವನಿಗೆ ದುಡಿಯಲು ಆಗದು. ಆ ಕಾಲಕ್ಕಾಗಿ ಈಗಲೇ ಶೇಖರಿಸಿಕೊಳ್ಳಬೇಕು. ಅದಕ್ಕಾಗಿ ನನ್ನ ಪಾಲಿನಿಂದ ಅವನಿಗೆ ಹೆಚ್ಚು ಕೊಡಬೇಕು. ಹೀಗೆಯೇ ಕೊಟ್ಟರೆ ಅವನು ಸ್ವೀಕರಿಸಲಾರ. ಅದಕ್ಕಾಗಿ ಅವನು ಪ್ರತಿ ರಾತ್ರಿ ತನ್ನ ಉಗ್ರಾಣದಿಂದ 1 ಚೀಲ ಧಾನ್ಯವನ್ನು ಒಯ್ದು ತಮ್ಮನ ಉಗ್ರಾಣದಲ್ಲಿರಿಸಿ ಬರತೊಡಗಿದ. ಅನೇಕ ವರ್ಷಗಳು ಹೀಗೆಯೇ ಕಳೆದವು. ಪರಸ್ಪರರಿಗೆ ಈ ರಹಸ್ಯ ಬಯಲಾಗಲೇ ಇಲ್ಲ. ಇಬ್ಬರೂ ವೃದ್ಧರಾದರು. ಕೊನೆಗೊಂದು ದಿನ ರಾತ್ರಿ ಧಾನ್ಯದ ಗೋಣಿ ಒಯ್ಯುತ್ತಿದ್ದಾಗ ಇಬ್ಬರು ಮುಖಾಮುಖಿಯಾದರು. ಯಾರೂ ಏನೂ ಹೇಳಲೇ ಇಲ್ಲ. ಗೋಣಿ ಚೀಲದೊಂದಿಗೆ ಮನೆಗೆ ಮರಳಿ ಮಲಗಿದರು. ಸ್ವಲ್ಪ ಕಾಲದ ಬಳಿಕ ಇಬ್ಬರದ್ದು ದೇಹಾಂತ್ಯವಾಯಿತು. ಕೆಲವು ವರ್ಷಗಳ ಕಳೆದ ಬಳಿಕ ಆ ಊರವರಿಗೆ ಅಲ್ಲೊಂದು ದೇಗುಲ ಕಟ್ಟಬೇಕು ಎಂಬ ಹಂಬಲ ಹುಟ್ಟಿತು. ಪಂಡಿತರ ಜೊತೆಗೂಡಿ ಯೋಗ್ಯ ಸ್ಥಳ ಹುಡುಕಿದಾಗ ಒಂದು ಜಾಗ ಪ್ರಶಸ್ತವಾಗಿ ಕಂಡುಬಂತು. ಅದು ವರ್ಷಗಳ ಹಿಂದೆ ನಡುರಾತ್ರಿ ಧಾನ್ಯದ ಗೋಣಿಚೀಲ ಹೊತ್ತು ಅಣ್ಣ ತಮ್ಮಂದಿರಿಬ್ಬರು ಮುಖಾಮುಖಿಯಾದ ಸ್ಥಳವೇ ಆಗಿತ್ತು. ಷರತ್ತು ನಿಯಮಗಳ ಹಂಗಿಲ್ಲದ ಪರಿಶುದ್ಧ ನಿಷ್ಕಲ್ಮಶವಾದ ಪ್ರೀತಿಯಿಂದ ಜೀವ ಮತ್ತು ಜೀವನ ಎರಡೂ ಎಷ್ಟು ಎತ್ತರಕ್ಕೆ ಏರುತ್ತವೆ ಎಂಬುದಕ್ಕೆ ಇದಕ್ಕಿಂತ ಹೆಚ್ಚು ಒಳ್ಳೆಯ ವಿವರಣೆ ಬೇಕಾಗಲಾರದು.
ಇಂತಹ ಷರತ್ತು ನಿಯಮಗಳ ಹಂಗಿಲ್ಲದ ಪರಿಶುದ್ಧ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಜೀವನವನ್ನು ಸಂತೋಷವಾಗಿರಿಸಿ. ಈ ನೀತಿಕತೆ ನಿಮಗೆ ಇಷ್ಟವಾಯಿತೆ? ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಕನ್ನಡ ಕೊರಳು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.